ಸಂತ್ರಸ್ತ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಸಲ್ಲಿಸಿರುವ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಕಾಯ್ದಿರಿಸಿದೆ. ಕಳೆದ 3 ದಿನಗಳಿಂದ ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ಮೇ 31ರಂದು ತೀರ್ಪು ಪ್ರಕಟ ಮಾಡುತ್ತೆ. ಭವಾನಿ ರೇವಣ್ಣಗೆ ಜೈಲ ಬೇಲ ಅನ್ನೋ ಕುತೂಹಲ ಶುಕ್ರವಾರದವರೆಗೆ ಮುಂದುವರಿಯುತ್ತೆ. ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣದಿಂದ ತಂದೆ ಎಚ್.ಡಿ. ರೇವಣ್ಣ ಹಾಗೂ ತಾಯಿ ಭವಾನಿ ರೇವಣ್ಣಗೂ ಸಂಕಷ್ಟ ಸುತ್ತಿಕೊಂಡಿದೆ. ಪೆನ್ಡ್ರೈವ್ ಪ್ರಕರಣದ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೂ ಬಂಧನದ ಭೀತಿ ಎದುರಾಗಿದ್ದು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಇವತ್ತು ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ದ ಭವಾನಿ ರೇವಣ್ಣಗೆ ಟೆನ್ಷನ್ ಸ್ಟೇ ಆಗಿದೆ. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮೇ 31ಕ್ಕೆ ತೀರ್ಪು ಕಾಯ್ದಿರಿಸಿದ ಜನಪ್ರತಿನಿಧಿಗಳ ಕೋರ್ಟ್. ಮಹಿಳೆಯ ಕಿಡ್ನಾಪ್ ಪ್ರಕರಣ ಸಂಬಂಧ ನೀಡಿದ್ದಂತಹ ದೂರಿನಲ್ಲಿ ಭವಾನಿ ರೇವಣ್ಣ ಹೆಸರು ಉಲ್ಲೇಖ ಮಾಡಿದ್ರಿಂದ ಸಂಕಷ್ಟ ಎದುರಾಗಿದೆ. ಅಜ್ಞಾತ ಸ್ಥಳದಲ್ಲಿದ್ದುಕೊಂಡೇ ಭವಾನಿ ರೇವಣ್ಣ ವಕೀಲರ ಮೂಲಕ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಮೊನ್ನೆಯಿಂದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಪೀಠ ಅರ್ಜಿಯ ವಿಚಾರಣೆ ಮಾಡಿದೆ. ಭವಾನಿ ಪರ ಸೀನಿಯರ್ ಕೌನ್ಸಿಲ್ ಸಂದೇಶ್ ಚೌಟಾ ವಾದವನ್ನ ಮಂಡಿಸಿದ್ರೆ ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ವಾದವನ್ನ ಮಂಡಿಸಿದ್ರು. ಭವಾನಿ ರೇವಣ್ಣಗೆ ಜಾಮೀನಿಗೆ ಇವತ್ತು ಬೆಳಗ್ಗೆ ಎಸ್ಐಟಿ ಪರವಾಗಿ ಎಸ್ಪಿಪಿ ಜಗದೀಶ್ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ರು. ಸುಮಾರು 3 ಗಂಟೆಗಳ ಕಾಲ ಎರಡೂ ಕಡೆಯವರ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮೇ 31ಕ್ಕೆ ತೀರ್ಪು ಕಾಯ್ದಿರಿಸಿದೆ. ಹಾಗಾದ್ರೆ ಇವತ್ತು ನ್ಯಾಯಾಲಯದಲ್ಲಿ ನಡೆದಂತಹ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡುವುದಾದ್ರೆ, ಭವಾನಿ ರೇವಣ್ಣಗೆ ನೋಟಿಸ್ ನೀಡಲಾಗಿದೆಯಾ? ಇಲ್ಲ ಸ್ವಾಮಿ, ಇಲ್ಲಿಯವರೆಗೆ ಭವಾನಿಯನ್ನ ಆರೋಪಿಯಾಗಿ ಸೇರಿಸಿಲ್ಲ. ಆದ್ರೆ ಸಂಗ್ರಹಿಸಿರುವ ಸಾಕ್ಷ್ಯಗಳ ಪ್ರಕಾರ ಸೇರಿಸಬಹುದು. ಪ್ರಕರಣದಲ್ಲಿ ಭವಾನಿಯನ್ನ ಆರೋಪಿ ಮಾಡಿಲ್ಲ. ದೂರಿನಲ್ಲಿ ಅರ್ಜಿದಾರರ ಬಗ್ಗೆ ಉಲ್ಲೇಖನೇ ಇಲ್ಲ. ಆರೋಪಿಗೆ ಕರೆ ಮಾಡಿ ಮಾತನಾಡಿದ ಮಾತ್ರಕ್ಕೆ ಭವಾನಿ ಪಾತ್ರ ಇದೆ ಅಂತೀರಾ? ನಿಮಗೆ ಆಡಿಯೋ ಕಾನ್ವರ್ಸೇಷನ್ ಎಲ್ಲಿ ಸಿಕ್ತು? ಹೌದು, ನಮ್ಗೆ ಓರ್ವ ಸಂಬಂಧಿಯ ಕಾಲ್ ರೆಕಾರ್ಡ್ ಸಿಕ್ಕಿದೆ. ಅದನ್ನ ಕಾನೂನಾತ್ಮಕವಾಗಿ ಸಂಗ್ರಹಿಸಿದ್ದೇವೆ. ಎಫ್ಎಸ್ಎಲ್ಗೂ ಕಳುಹಿಸಿ ದೃಢೀಕರಿಸಿಕೊಂಡಿದ್ದೇವೆ. ಇಲ್ಲಿ ಭವಾನಿಗೂ ಆಡಿಯೋಗೂ ನೇರ ಸಂಬಂಧ ಇಲ್ಲ. ಬೇರೆಯವರ ಕಾನ್ವರ್ಸೇಷನ್ ಹೆಸರಲ್ಲಿ ಲಿಂಕ್ ಮಾಡ್ತಿದ್ದಾರೆ. ಅಲ್ಲದೆ ಭವಾನಿ ಫೋನಿಂದ ಯಾರ ಜೊತೆನೂ ಮಾತುಕತೆ ಇಲ್ಲ. ಉಳಿದ ಆರೋಪಿಗಳ ಬಳಿ ಮಾತುಕತೆಯಲ್ಲಿ ಇವ್ರ ಬಗ್ಗೆ ಮಾತಿವೆ ಅಷ್ಟೇ. ಬೇರೆ ಆರೋಪಿಗಳು ಮಾತನಾಡಿಕೊಳ್ಳೋದಕ್ಕೂ ಭವಾನಿಯವರಿಗೂ ಲಿಂಕ್ ಏನಿದೆ? ಆ ಫೋನ್ನ ಸಂಪೂರ್ಣ ಡೇಟಾ ಸಂಗ್ರಹಿಸಲಾಗಿದೆ. ಆ ಫೋನ್ ಕಾನ್ವರ್ಸೇಷನ್ ಆರೋಪಿಯ ಪಾತ್ರದ ಬಗ್ಗೆ ತಿಳಿಸುತ್ತೆ. ಕಾಲ್ ರೆಕಾರ್ಡ್ ಮಾಡಲು ಸಂತ್ರಸ್ತೆಗೆ ಟ್ರೈನಿಂಗ್ ನೀಡಲಾಗಿದೆ. ಇದರಲ್ಲೂ ಭವಾನಿ ಪಾತ್ರದ ಸುಳಿವಿದೆ. ಸಂತ್ರಸ್ತೆ ಭವಾನಿ ರೇವಣ್ಣ ಮನೆಯಲ್ಲಿ 6 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಹೀಗಾಗಿ ಆಕೆಯನ್ನ ಕರೆಸ್ಕೊಂಡಿದ್ದಾರೆ. ಏಪ್ರಿಲ್ 26ರಂದು ವಾಪಸ್ ಕಳಿಸಿದ್ದಾರೆ. ಅನಂತರ ಆಕೆ ಮಿಸ್ ಆಗಿದ್ದಾರೆ. ಹೀಗಿದ್ದಾಗ ಇಲ್ಲಿ ಕಿಡ್ನಾಪ್ ಹೇಗೆ ಸಾಧ್ಯ? ಪ್ರಕರಣದಲ್ಲಿ ಒಳಸಂಚು ನಡೆದಿದೆ. ಸಂತ್ರಸ್ತೆಯ ಮಗನ ಮೇಲೆ ಕೇಸ್ ಬಳಿಕ ಸಂಚು ನಡೆದಿದೆ. ಪುತ್ರನ ರಕ್ಷಣೆಗಾಗಿ ಭವಾನಿ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಭವಾನಿ ರೇವಣ್ಣಗೆ ಜಾಮೀನು ನೀಡಬಾರದು. ಎಸ್ಐಟಿ ವಾದ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ನಿಂತಿದೆ. ಕಳೆದ 21 ದಿನಗಳಿಂದ ಒಮ್ಮೆ ಕೂಡ ನೋಟಿಸ್ ನೀಡದೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದಾಗ ಕೊಟ್ಟಿದ್ದಾರೆ. ಆಡಿಯೋ ಆಟೋ ಕಾಲ್ ರೆಕಾರ್ಡ್ ಆಗಿರೋದಕ್ಕೆ ಕಾನೂನು ಮಾನ್ಯತೆಯೂ ಮುಖ್ಯವಾಗಿದೆ. ಹೀಗಾಗಿ ಭವಾನಿ ರೇವಣ್ಣಗೆ ಜಾಮೀನು ನೀಡಬಹುದು. ಒಟ್ಟಾರೆ ಎರಡೂ ಕಡೆಯ ವಾದ ಆಲಿಸಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಮೇ 31ಕ್ಕೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಅದೇ ದಿನ ಪುತ್ರ ಪ್ರಜ್ವಲ್ ರೇವಣ್ಣ ಕೂಡ ವಾಪಸ್ ಬರುವುದಾಗಿ ಹೇಳಿದ್ದು ಬಂಧನ ಬಹುತೇಕ ಖಚಿತವಾಗಿದೆ. ಇತ್ತ ಭವಾನಿ ರೇವಣ್ಣಗೆ ನಾಡಿದ್ದು ಶುಭ ಶುಕ್ರವಾರವಾಗುತ್ತಾ ಅಥವಾ ಜೈಲಾಗುತ್ತಾ ಅನ್ನೋದು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.